ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ನೋಡ್ಬೋದು ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದಾರೋ ಅವ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಬರ್ತಿರ್ತೀನಿ. ಬನ್ನಿ ಗೈಸ್, ವಿಡಿಯೋ ನೋಡ್ಕೊಂಡು ಬರೋಣ. ಕೈ ಹಿಂಗೆ ನಡುಗ್ತಾ ಇದ್ದಾವು, ಒಂದು ಇಂಜುರಿ ಆಗಿರೋ ಕೈಗೆ ಎಕ್ಸಸೈಸ್ ಯಾಕೆ ಮಾಡ್ತಾ ಇದೆಯಾ ಬಿಡು. ನೆಮ್ಮದಿಯಾಗಿ ಉಣ್ಕ ತಿನ್ಕ ನೆಮ್ಮದಿಯಾಗಿರುವ ಅಂದ್ಬಿಟ್ಬಿಟ್ಟು ಗಿಲ್ಲಿ ಅವರೇ, ನೀವಂತರೂ ಮಾಡಲ್ಲ, ಮಾಡಾರಿಗಂತರೂ ಮಾಡಕ್ ಬಿಡಲ್ಲ. ಬಿಡಪ್ಪ, ನೀನೋ ಮಾಡಕತ್ತಾನ ಜಿಮ್. ಸರ್ ಹಿಂಗೆ ಮುಟ್ ಮಾತಾಡ್ಸೋದಲ್ಲ ಏನ್ ಸರ್ ನಿಮ್ಮ ಮನೇಲಿ ಏನ್ ಸರ್ ಮಾತಾಡ್ಸ್ಬಾರ್ದಂತಪ್ಪ. ರಘುವಣ್ಣ ಬಿಟ್ಬಿಡಪ್ಪ, ಕಾವಿನ ಮಾತು ಕೇಳಲ್ಲ ಆತ, ಇನ್ನು ನಿನ್ನ ಮಾತು ಕೇಳ್ತಾನ. ಸುಮ್ಮನೆ ಇದ್ಬಿಡು, ಯಾಕೆ ಬಯಸ್ಕೊಂತಿ ಅಷ್ಟೇ. ಮಾತಾಡಿದ್ರೆ ಏಜು ಸೈಜು ನೋಡೋದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದು ಬಿಡ್ತೀವಿ. ಗುರು ಮಾತಾಡಿದ್ರೆ ಏಜು ಸೈಜು ನೋಡಲ್ಲಂತೆ, ಹಿಡ್ಕೊಂಡು ಸೀಜ್ ಮಾಡ್ಬಿಡ್ತಾನಂತೆ. ಅದೇನು ಗಾಡಿನ, ಬೈಕಾ, ಕಾರ ಸೀಜ್ ಮಾಡೋಕೆ? ಅದು ಒಂದು ಬಾಡಿ, ಓಕೆನಾ? ಮಜಾ ಆಯ. ಒಂದೇಳ ಟಾಸ್ಕ್ ಅಂತ ಬಂದ್ರೆ ನಿನಗಿಂತ ಯಾರು ಕಿಲಾಡಿ ಇಲ್ಲ. ಹೌದು. ಯಾಕೆಂದ್ರೆ ನಿಮ್ ಟೀಮಲ್ಲಿ ಇರೋದೆಲ್ಲ ಒಂದು ತುಂಡು, ಒಂದು ಮಂಡು, ಅರ್ಧ ತಿಕ್ಲು, ಅರ್ಧ ಪುಕ್ಲು ಅಂತಾರಲ್ಲ, ಹಂಗೆ. ಹೌದಪ್ಪ ಗಿಲ್ಲಿ, ಅಲ್ಲಿರೋರೆಲ್ಲ ತಿಕ್ಕರು ಹುಚ್ಚರು, ನೀನು ಒಬ್ಬನೇ ಜಾಣ ಇರೋದ ಬಿಗ್ ಬಾಸ್ನಾಗ, ಹೌದಾ? ನನಗೆ ಗೊತ್ತಿದೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ ಇಲ್ವಾ? ರಕ್ಷಿತಾ ಇಲ್ಲಿಗೆ ಬರಬೇಕಾ? ನಾನು ಇಷ್ಟ ಇಲ್ವಾ ರಕ್ಷಿತಾ? ಇಷ್ಟಪಟ್ಟಿದ್ರೆ ಮತ್ತೆ ನೋವು ಆಗುತ್ತೆ. ಸೊ ಅದಕ್ಕೆ ನಾನು ನಿಜ ನಿಜ ನಿಜ. ರಕ್ಷಿತಾ, ನಿನ್ನ ಮಾತು ಸತ್ಯ. ಸೊ ಅದಕ್ಕೆ ದೂರನೇ ಇರ್ಬೇಕು. ಒಂದ್ ಕೆಲಸ ಮಾಡೋ, ದೂರ ಇರ್ತಾವ ಒಂದು ಆಚ್ ಮಾಡ್ಬೇಕು, ಬಾಗಿಲು ತಕ್ಕಂಡು ದೂರ ಇದ್ರೆ ಇನ್ನು ಉಡುಪಿಗೆ ಹೋಗ್ಬಿಡು, ಇನ್ನೂ ದೂರ ಆಯ್ತದೆ. ಹೌದು ಗುರು, ನಮ್ಮ ಕಾವಿಗೆ ಏನು ನೋವಾಗ್ತಿದೆ, ಏನೋ ನೋವಾಗ್ತಿದೆ ಅಂತಪ್ಪ. ಮೋಸ್ಟ್ಲಿ ಗಿಲ್ಲಿಗೆ ಹಚ್ಕೊಂಡಿರ್ಬೋದು, ಅದಕ್ಕೋಸ್ಕರ ನೋವಾಗ್ತಿದೆ. ಅದಕ್ಕೆ ಅಕ್ಕ ನಡಗ್ ಬಂದು ಹೇಳ್ತಿದ್ದಾಳೆ. नहीं, मुझे मजाक नहीं उड़वाना अपनी चीज का, मैं नहीं बताऊंगा. ಕಷ್ಟದಲ್ಲಿ ಸುಖ ಇರಲ್ಲ, ಕಷ್ಟದಲ್ಲಿ ಕಷ್ಟನೇ ಇರ್ತದೆ, ಸುಖದಲ್ಲಿ ಸುಖನೇ ಇರ್ತದೆ. ಹೌದು. ಕಷ್ಟದಲ್ಲಿ ಸುಖ, ಸುಖದಲ್ಲಿ ಕಷ್ಟ ಇರ್ತದೆ. ಚಿತ್ರಾನ್ನ ಅಲ್ಲ, ಮೊಸರನ್ನ ಹಾಕಂದ್ ಮಾಡು, ತೆಗ್ದಾಕ್ಬಿಟ್ಟು ಮಾಡು ಅಂತ ಹೇಳಿದಾರೆ ನಿನ್ನ. ಏನಿಪ್ಪ 20 kg ಎತ್ಬಿಟ್ಟು ನಗರ್ತಾವನೆ. ಎತ್ಬೇಕು 80 kg ಎತ್ತು ಮತ್ತ ನೋಡ್ತೀನಿ. ರಘುವಣ್ಣ ಎತ್ತಪ್ಪ, ನಮ್ ಗಿಲ್ಲಿ ಹೇಳ್ದ 80 kg 90 kg ಎತ್ತಪ್ಪ. ಇಲ್ಲ, ಅವನಿಗೆ ಎತ್ತೋಗಿ ಮುಂದೆ ಕುಂತಾನಲ್ಲ, ಎತ್ತೊಗದ್ ಬಿಡು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅಣ್ಣ ಕಸ ಹೊಡಿಯಕತ್ತಾನ. ಅವ್ರು ಏನನ್ನ ಮಾಡ್ಲಿ, ನಿನ್ ಕೆಲ್ಸ ನೀನ್ ಮಾಡಪ್ಪ, ಹೋಗ್ಲಿ. ಕಸ ಬರಲ್ಲ, ಸ್ಟ್ರೈಟ್ ಆಗೇ ಮಾಡ್ಬೇಕು. ಸ್ಟ್ರೈಟ್ ಆಗಿ ಹೋಗಪ್ಪ, ತೋರ್ಸ್ಬೇಕಂತೆ, ತೋರ್ಸ್ ಬಂದ್ಬಿಡತ್ತಾಗ. ಅಣ್ಣ ತೋರ್ಸಕ್ ಕರಿತಿಲ್ಲ. ಅಣ್ಣ ಬಿಟ್ರೆ ರಘುವಣ್ಣನ ಕೈಲಿಂದ ಕಸ ಅನ್ಸ್ಬಿಡ್ತಾನ, ಅದಕ್ಕೋಸ್ಕರ ರಘುವಣ್ಣಗ್ ಬಾ ಅಂತದಾನ. ಒಂದೊಂದು ಲಾಜಿಕ್ ಗುರು, ಯಾರಿಗೂ ಅರ್ಥ ಆಗಲ್ಲಪ್ಪ ಇದು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅದ ದೂರದಿಂದ ನೋಡಬೇಕು, ಕೈಯಲ್ಲಿ ಹಿಂಗ್ ಹಿಡ್ಕೊಂಡು ಏನಿದು ಉಂಗ್ರ ಹಿಂಗಿದೆ ಅಂತ ನೋಡ್ಯಾರ? ದೂರದಿಂದ ಕಾಣಿಸ್ತಿಲ್ವಾ ಅದು ಉಂಗ್ರ ಅಂತ ನಿನಗೆ? ಕಾಣಿಸೋದು ಬಿಡಪ್ಪ, ಹೋಗಿ. ಇಲ್ಲೇ ಕೇಳಬೇಕು, ಏನದು ಕೈಯಲ್ಲಿ ಒಳ್ಳೆ ಇದು ಏನದು ಸಮೋಸ ತರ, ಮಿನಿಮಮ್ ಸೈಜ್ ಸಮೋಸ ತರ ಇದೆಲ್ಲ. ಗುರು ಹೋಗ್ಲಿ ಬಿಡಪ್ಪ, ಏನ ಕಣ್ಣಿಗೆ ಕಾಣ್ತಿಲ್ಲ ಪಾಪ, ಕೈ ಹಿಡ್ಕೊಂಡ್ ನೋಡ್ತಿದ್ದಾನೆ. ನೀನ್ ಅದೇ ತಗೊಂಡು ಲಬ್ಬರ್ ಹೇಳ್ದಂಗೆ ಹೇಳ್ತಿದ್ಯಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಒಂದು ಏನೇನೋ ಕಳ್ತನ ಆಗಿದೆ, ಅದನ್ನ ನಾನು ಮೆಸೇಜ್ ಮಾಡಿದೀನಿ. ನಂದು ಪ್ಯಾಂಟ್ಗಳು, ಟೀ ಶರ್ಟ್, ನನ್ನ ಮಗಂದು ಸ್ಲೀವ್ಲೆಸ್ ಹಿಂದೆ ಕ್ಯಾಪ್ ತರ ಬರುತ್ತೆ, ಅದು ಹಾಕೊಂಡಿದ್ದೆ, ಅದು ಮನೆಗೆ ಕೊಡ್ಲೇ ಇಲ್ಲ. ಅದು ಆಮೇಲೆ ಅಂಡರ್ವೇರ್ಸ್, ಕರ್ಚೀಪ್ಸ್, ಒಂದು ಹೇರ್ ಸಿರಮ್, ಒಂದು ದೊಡ್ಡ ಶಾಂಪು, ಇಷ್ಟು ಬಂದಿಲ್ಲ ಅಂತ ಮೆಸೇಜ್ ಮಾಡಿದೀನಿ. ಆದ್ರೆ ಯಾರು ಕದ್ದಿದ್ದಾರೆ ಗೊತ್ತಿಲ್ಲ. ಗುರು ಏನಪ್ಪ ನಿನ್ ಸೈಜು ಹೇಳ್ಬಿಟ್ಟು ತರ್ಸ್ಬಿಡೋಣ, ನಿಂದ್ ಕೇಳಕ್ ಆಯ್ತಿಲ್ಲ. ಅಜ್ಜಿಗೆ ಹಳೇನ್ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ, ಹಂಗಾಯ್ತು ನಿನ್ ವಿಡಿಯೋಸ್ ನೋಡಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದಾರೋ ಅವರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಓಕೆ, ಬಾಯ್ ಗೈಸ್.